ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಕಳೆದ 15 ವರ್ಷಗಳಿಂದ ಎತ್ತಿನಹೊಳೆ ಎಂಬ ಮಂಕು ಬೂದಿ ಎರಚಿ ಬಯಲುಸೀಮೆ ಜಿಲ್ಲೆಗಳ ಜನತೆಯನ್ನ ಮರಳು ಮಾಡಿದ ರಾಜ್ಯ ಸರ್ಕಾರಗಳು ಇದೀಗ ಅರಣ್ಯ ಪ್ರದೇಶಗಳಲ್ಲಿ ಕಾಮಗಾರಿ ನಡೆಸಲು ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಹೇಳುವ ಮೂಲಕ 2 ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆ ಪೂರ್ಣವಾಗುವುದಿಲ್ಲ ಎಂಬುದನ್ನು ಪರೋಕ್ಷವಾಗಿ ಹೇಳ್ತಿರೋದು ಅಮಾನವೀಯ ಅಂತ ಆರೋಪಿಸಿದರು. 15 ವರ್ಷಗಳ ಹಿಂದೆ ಯೋಜನೆ ರೂಪಿಸಿದಾಗ ಈ ನಾಯಕರಿಗೆ ಮತ್ತು ಸರ್ಕಾರಗಳಿಗೆ ಅರಣ್ಯ ಪ್ರದೇಶದಲ್ಲಿ ಕಾಮಗಾರಿ ನಡೆಸುವ ಕುರಿತು ಪರಿಜ್ಞಾನ ಇರಲಿಲ್ವಾ ಅಂತ ಪ್ರಶ್ನಿಸಿದ ಅವರು, 2027ಕ್ಕೆ ಎತ್ತಿನಹೊಳೆ ನೀರು ನೀಡಿಯೇ ಮುಂದಿನ ಚುನಾವಣೆಗೆ ಹೋಗೋದಾಗಿ ಹೇಳುವ ನಾಯಕರು ಅದನ್ನು ಬಹಿರಂಗವಾಗಿ ಘೋಷಿಸಲಿ. ಅಲ್ಲದೆ 2027ಕ್ಕೆ ಎತ್ತಿನಹೊಳೆ ನೀರು ನೀಡದಿದ್ರೆ ಮುಂದಿನ ಚುನಾವಣೆಯಲ್ಲಿ ತಮ್ಮ ಪಕ್ಷಗಳ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಿಲ್ಲ ಅಂತ ಬಹಿರಂಗವಾಗಿ ಘೋಷಿಸಲಿ. ಅದು ಬಿಟ್ಟು 1.5 ದಶಕದಿಂದ ಹೇಳಿದ ಸುಳ್ಳುಗಳನ್ನೇ ಮತ್ತೆ ಹೇಳಿ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡೋದು ಬೇಡ ಅಂತ ಎಚ್ಚರಿಕೆ ನೀಡಿದರು. ಹೆಚ್ಎನ್ ವ್ಯಾಲಿ 3ನೇ ಹಂತದ ಕಾಮಗಾರಿಯನ್ನೇ 3ನೇ ಹಂತದ ಶುದ್ಧೀಕರಣ ಅಂತ ಭಾವಿಸಿ ಕೆಲವರು ತಪ್ಪಾಗಿ ತಿಳಿದಿದ್ದಾರೆ. ಈ ಸರ್ಕಾರಕ್ಕೆ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಮಾಡುವ ಯಾವುದೇ ಉದ್ದೇಶ ಇಲ್ಲ. ಸರ್ಕಾರಕ್ಕಿರಲಿ, ಈ ಭಾಗದ ಶಾಸಕರು ಮತ್ತು ಸಚಿವರು ಪರಿಜ್ಞಾನ ಇಲ್ಲದೆ ವರ್ತಿಸುತ್ತಿದ್ದಾರೆ. 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿದ ಒಬ್ಬ ಶಾಸಕರಿಲ್ಲ. ಅಲ್ಲದೆ ಎತ್ತಿನಹೊಳೆ ಯೋಜನೆಗೆ ಕೇಂದ್ರದ ಪರಿಸರ ಇಲಾಖೆ ಅನುಮತಿ ನೀಡುತ್ತಿಲ್ಲ ಅಂತ ಹೇಳುವ ಮೂಲಕ ಮುಂದಿನ 2 ವರ್ಷದಲ್ಲಿ ನೀರು ನೀಡಲು ಸಾಧ್ಯ ಇಲ್ಲ ಎಂಬುದನ್ನು ಪರೋಕ್ಷವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಸಾರ್ವಜನಿಕರಿಗೆ ತೆರಿಗೆ ಹಣ ಲೂಟಿ ಮಾಡಲು ಎತ್ತಿನಹೊಳೆ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಸರ್ಕಾರ ಈ ಭಾಗದ ಜನರಿಗೆ ನೀರು ತರುವ ಯಾವುದೇ ಬದ್ಧತೆ ಇಲ್ಲವಾಗಿದೆ. ಈ ಭಾಗದ ಜನರು ದಂಗೆ ಎಳೆದೇ ಸರ್ಕಾರಗಳಿಗೆ ಬುದ್ಧಿ ಬರುವ ಸೂಚನೆಗಳೇ ಕಾಣ್ತಿಲ್ಲ. ಹಾಗಾಗಿ ನೀರಾವರಿ ಯೋಜನೆಗಳ ಸಾಧಕ ಬಾಧಕಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ನವೆಂಬರ್ 28ಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತ್ಯಾಮಗೊಂಡ್ಲು ಅಮಾನಿಕೆರೆಯ ಗಂಗಮ್ಮ ದೇವಾಲಯದ ಬಳಿ ಜಲಾಗ್ರಹ ಜನಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವ ಮೂಲಕ ನೀರಾವರಿ ಹೋರಾಟಕ್ಕೆ ಶಕ್ತಿ ತುಂಬುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ನೀರಾವರಿ ಹೋರಾಟಗಾರರಾದ ಕಾಮ್ರೇಡ್ ಲಕ್ಷ್ಮಯ್ಯ, ಸುಷ್ಮಾ ಶ್ರೀನಿವಾಸ್, ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶುದ್ಧವಾದಂಥ ಕುಡಿಯುವ ನೀರು ಬೇಕು ಮತ್ತು ಕೃಷಿ ಮಾಡಲಿಕ್ಕೆ ಯೋಗ್ಯವಾದಂಥ ನೀರಾವರಿ ಸೌಲಭ್ಯ ಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದ್ರು. ಕಳೆದ 30 ವರ್ಷಗಳಲ್ಲಿ ಆಳದಂಥ ಎಲ್ಲ ಸರ್ಕಾರಗಳು ನಮಗೆ ನೀರಾವರಿಯನ್ನು ಕೊಡುವಂಥದ್ರಲ್ಲಾಗಲಿ ಸುರಕ್ಷಿತವಾದಂಥ ಕುಡಿಯೋ ನೀರನ್ನು ಪೂರೈಸುವುದರಲ್ಲಾಗಲಿ ವಿಫಲ ಆಗಿರೋದ್ರಿಂದ ಈಗ ಮುಂದಿನ ಒಂದು ಹಂತಕ್ಕೆ ಜಲಾಗ್ರಹ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಈ 3 ಜಿಲ್ಲೆಗಳನ್ನು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಂದು ಕ್ರಾಂತಿಕಾರಿಯಾದಂಥ ಹೋರಾಟವನ್ನು ಮಾಡಬೇಕು. ಅದು ತೆಲಂಗಾಣ ಮಾದರಿಯ ಹೋರಾಟ ಆಗಬೇಕು ಅಂತೇಳಿ ಒಂದು ಪ್ರಯತ್ನ ನಡೆದಿದೆ. ಕಳೆದ ತಿಂಗಳು ಚಿಕ್ಕಬಳ್ಳಾಪುರದಲ್ಲಿ ಜಲಾಗ್ರಹ ಸಮಾವೇಶ ಆಗಿತ್ತು. ಭಾಳ ಯಶಸ್ವಿಯಾಗಿ 3 ಜಿಲ್ಲೆಗಳ ಎಲ್ಲ ಸುಮಾರು 100ಕ್ಕೂ ಹೆಚ್ಚು ಸಂಘಟನೆಗಳು ಭಾಗವಹಿಸಿದ್ವು. ಅದೇ ರೀತಿ ಈಗ 28ನೇ ತಾರೀಕು ನೆಲಮಂಗಲದ ತ್ಯಾಮಗೊಂಡ್ಲು ಕೆರೆ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಲಾಗ್ರಹ ಸಮಾವೇಶ ನಡೀತಾ ಇದೆ. ಮುಂದಿನ ತಿಂಗಳು ಕೋಲಾರದಲ್ಲಿ ನಡೀತದೆ. ವಿಷಯ ಇಷ್ಟೇ, ಇವತ್ತೇನು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದಿದ್ರು ಇವತ್ತು ಕೃಷ್ಣೆಯಿಂದ ನಮಗೆ ನೀರನ್ನು ಕೊಡುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿಲ್ಲ. ಇವತ್ತು KC ವ್ಯಾಲಿ, HN ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿ ಅಂತೇಳಿ ಬೆಂಗಳೂರು ತ್ಯಾಜ್ಯ ನೀರನ್ನು ನಮ್ಮ ಕೆರೆಗಳಿಗೆ ಹರಿಸ್ತಾ ಇದ್ದಾರೆ. ಅದನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ಒತ್ತಾಯ ಇದೆ ಮತ್ತು ಅದರ ಬಗ್ಗೆನೂ ಅವರು ಗಮನ ಹರಿಸ್ತಾ ಇಲ್ಲ. ಮತ್ತು ಎತ್ತಿನಹೊಳೆಯಿಂದ ಕೇವಲ ಅದರಿಂದ ಗಾಳಿ ಬರುತ್ತೆ, ಬರೀ ಪೈಪ್ಲೈನ್ಗಳು ಮಾತ್ರ ನೀವು ಹಾಕ್ತಾ ಇದ್ದೀರಿ. ಅದರಿಂದ ಯಾವುದೇ ನೀರಿನ ಒಂದು ಪೂರೈಕೆಯನ್ನು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹರಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹಲವಾರು ವಿಜ್ಞಾನಿಗಳು ಸುಮಾರು 2012-13ರಿಂದನೇ ಅಂದರೆ 15 ವರ್ಷಗಳಿಂದನೇ ಹೇಳಿದ್ರು ಅದನ್ನು ಯಾವುದನ್ನು ಗಮನಕ್ಕೆ ತಗೊಳ್ಳದೆ ಇವತ್ತು 8,000 ಕೋಟಿ ಇದ್ದಂಥ ಯೋಜನೆಯ ವೆಚ್ಚವನ್ನು 24,000 ಕೋಟಿಗೆ ಏರಿಸ್ಕೊಂಡಿದ್ದೀರಿ. ಈಗಾಗಲೇ 20,000 ಕೋಟಿ ಖರ್ಚು ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು 36,000 ಕೋಟಿಗೆ ಏರಿಸಿಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡ್ತಿದ್ದೀರಿ. ಇದು ಖಂಡನೀಯ. ಇದರಿಂದ ನಮಗೆ ಯಾವುದೇ ಒಂದು ನೀರಿನ ಒಂದು ತೊಟ್ಟು ನೀರನ್ನು ಸಹ ನೀವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಏನು ಸವಾಲು ಮಾಡ್ತಾ ಇದ್ರಿ 27ಕ್ಕೆ ನಾನು ನೀರನ್ನು ಕೊಡದೇ ಇದ್ದರೆ ನೀರನ್ನು ಕೊಟ್ಟೇ 28ರ ಚುನಾವಣೆಗೆ ಹೋಗ್ತಿದ್ದೀವಿ ಅಂತೇಳಿ ಇವತ್ತು ನಾವು ನೀರಾವರಿ ಹೋರಾಟಗಾರರು ಪ್ರತಿ ಸವಾಲನ್ನು ಹಾಕ್ತಾ ಇದ್ದೀವಿ. ನೀವೇನಾದರೂ 27ರ ಒಳಗಡೆ ಈ ಜಿಲ್ಲೆಗಳಿಗೆ ಪ್ರತಿಯೊಬ್ಬ ನಾಗರಿಕನಿಗೆ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಿದ್ರೆ ನೀವು 28ರ ಚುನಾವಣೆಗೆ ನಾಮಿನೇಷನ್ ಹಾಕಬೇಕು ನಿಮ್ಮ ಪಕ್ಷದಿಂದ. ಇಲ್ಲಾಂದರೆ 3 ಜಿಲ್ಲೆಗಳಲ್ಲಿ ನೀವು ಆ ರೀತಿಯಾದಂಥ ನಾವು ಚುನಾವಣೆಯಿಂದ ಹಿಂದೆ ಸರಿತಾ ಇದ್ವಿ, ನಾವು ಈ ಜಿಲ್ಲೆಗಳಿಗೆ ಮೋಸ ಮಾಡಿದ್ದೀವಿ, ಈ ಜಿಲ್ಲೆಗಳಿಗೆ ಮತ ಕೇಳುವಂಥ ಒಂದು ನೈತಿಕತೆಯನ್ನು ಕಳ್ಕೊಳ್ಳಿದ್ದೀವಿ ಅಂತೇಳಿ ಹಿಂದೆ ಹೋಗಬೇಕು. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ನುಡಿಯನ್ನು ಬರ್ತಿದ್ವಿ ನಾವೆಲ್ಲರೂ. ಇವತ್ತಿನ ದಿನ ಅದೇ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ 28ನೇ ತಾರೀಕು ಜಸ್ಟಿಸ್ ಗೋಪಾಲಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಡೆಸಬೇಕು ಅಂತ ಹೇಳಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಂದರೆ